Hello all, welcome back to our channel. So we are left with 40 days for our CATET examination, right? Around 40 days there, 42 days. But some ಇವಾಗ ನಾಳೆ ಒಂದು ಸಂಡೇ and 29th of June ಅನ್ನ ಬಿಟ್ಟು we have a 40 days, just 40 days ಇದೆ. ಈ 40 ಡೇಸ್ ಅಲ್ಲಿ ಹೇಗೆ ವಿ ಶುಡ್ ಕವರ್ ದ ಕಾರ್ಟೆಡ್ ಸಿಲೆಬಸ್, ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಎಷ್ಟು ದಿನ ಯಾವ ಒಂದು ಚಾಪ್ಟರ್ಸ್ನ ಓದಬೇಕು ಅಂತ ಇನ್ ಟುಡೇಸ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ I'm going to give some rough timetable which will be helpful for everyone. For example, some are work ಮಾಡ್ಕೊಂತ CATET examination pass ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ, or some students who are in a B.Ed or MSc or in other course, they are also trying to crack the CATET examination. For all those, ವಿತಿನ್ ದೀಸ್ ವರ್ಕಿಂಗ್ ಡೇಸ್ ಈ ಎಲ್ಲ ಒಂದು ಕಂಪ್ಲೀಟ್ ಇದನ್ನ ಮಾಡಿಕೊಂಡು ಹೇಗೆ ನಾನು ಒಂದು ಸ್ಟಡಿ ಟೈಮ್ ಟೇಬಲ್ ಮಾಡ್ಕೋಬಹುದು ಅಂತ ಇನ್ ಟುಡೇಸ್ ಸೆಷನ್ ಅಲ್ಲಿ ಐ ಆಮ್ ಗೋಯಿಂಗ್ ಟು cover these things, and I hope this will be helpful for you. I don't want to waste the time. Let us begin. Okay, firstly ನಮಗೆ ಫಸ್ಟ್ ಕ್ಲಾರಿಟಿ ಏನಿರಬೇಕು, ಸಬ್ಜೆಕ್ಟ್ ಯಾವ್ಯಾವಿದೆ ಏನು ಅಂತ ಒಂದು ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ ನಮಗೆ CDP ಇರುತ್ತೆ, psychology, child development psychology. Okay, child development psychology, and another subject we have maths and science. ಸಬ್ಜೆಕ್ಟ್ ನೀವು ಲ್ಯಾಂಗ್ವೇಜ್ ಯಾವ್ದು ಚೂಸ್ ಮಾಡ್ತಿರೋ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2. ನಾನು ಜನರಲ್ ಆಗಿ ಲ್ಯಾಂಗ್ವೇಜ್ 1 ಅನ್ನ ವಿ ಹ್ಯಾವ್ ಚೂಸನ್ ಕನ್ನಡ ಅಂತಾನೆ ತಗೊಳ್ತೀನಿ, ಅಂಡ್ ಲ್ಯಾಂಗ್ವೇಜ್ 2 ನ ಇಂಗ್ಲಿಷ್ ತಗೊಂಡಿದೀವಿ ಅಂತಾನೆ ಐ ವಿಲ್ ಟೇಕ್. ಓಕೆ, ನಾರ್ಮಲ್ ಆಗಿ. ಇಲ್ಲ ಇನ್ ಕೇಸ್ ನೀವು ಯಾವ್ದಾದ್ರು ಉರ್ದು ತಗೊಂಡಿದ್ದೀನಿ ಅಥವಾ ಇಂಗ್ಲಿಷ್ ಹಿಂದಿ ತಗೊಂಡಿದ್ದೀನಿ ಅಂದ್ರೆ ದಟ್ ಈಸ್ ಆಲ್ಸೋ ಓಕೆ. ಓಕೆ, ಇಲ್ಲಿ ಯಾವ ನೀವು ಲ್ಯಾಂಗ್ವೇಜ್ 1 ಏನ್ ಚೂಸ್ ಮಾಡಿದಿರೋ ಅದನ್ನ ನೀವು ರೈಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಈಚ್ ಸಬ್ಜೆಕ್ಟಿಗೆ ವಿ ಹ್ಯಾವ್ 30 marks. ಈಚ್ ಸಬ್ ಸೈನ್ಸ್ಗೆ 30 marks, ಕನ್ನಡಕ್ಕೆ 30 marks ಆ್ಯಂಡ್ ಇಂಗ್ಲೀಷ್ಗೆ 30 marks. ಟೋಟಲ್ ಆಗಿ 150 marksಗೆ ನಾವು ಪ್ರತಿಯೊಂದು ಪೇಪರ್ದು ಎಕ್ಸಾಮ್ಸ್ನ ಬರಿತೀವಿ. ಓಕೆ, ಆ್ಯಂಡ್ ಇನ್ 30 marks CDPಯಲ್ಲಿ ಕಂಪ್ಲೀಟ್ ಸೈಕಾಲಜಿ ಇರುತ್ತೆ, ಬಟ್ ಮ್ಯಾಥ್ಸಲ್ಲಿ ಅರೌಂಡ್ 20 to 22 marks ಫ್ರಮ್ ಮ್ಯಾಥ್ಸ್ ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ ಏನು 8 to 7 ಅಥವಾ 8 to 10 marks ಸೈಕಾಲಜಿ ಮೇಲೆ ನಮಗೆ ಬರುತ್ತೆ, ಸಬ್ಜೆಕ್ಟ್ ಸೈಕಾಲಜಿ ಮೇಲೆ ನಮಗೆ ಬರುತ್ತೆ. ಸೇಮ್ ವೇ ಸೈನ್ಸಲ್ಲಿ ಏನು ಲ್ಯಾಂಗ್ವೇಜ್ 1 ಅಲ್ಲಿ, ಲ್ಯಾಂಗ್ವೇಜ್ 2 ಅಲ್ಲಿ ಮತ್ತೆ ಬರುತ್ತೆ. ಓಕೆನಾ? ಸೊ ಸೇಮ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಓಕೆ, ಸೊ ಐ ಹೋಪ್ ದಿಸ್ ಸಬ್ಜೆಕ್ಟ್ 1 ಈಸ್ ಕ್ಲಿಯರ್ ಫಾರ್ ಯು ಆಲ್. ಓಕೆನಾ? ಸೊ ಹಾಗಾದರೆ ನಾನು ಯಾವ ಸಬ್ಜೆಕ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಲಿ, ಹೇಗೆ ನಾನು ಸ್ಟಡಿ ಮಾಡಬೇಕು ಅಂತ ಐಡಿಯಾ ಮಾಡೋದಾದರೆ, ಥಿಂಕ್ ಮಾಡೋದಾದರೆ CDPಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ CDPಯಲ್ಲಿ ಏನಾಗುತ್ತೆ, ಎಲ್ಲ ಸಬ್ಜೆಕ್ಟಲ್ಲೂ ಒಂದು 8 to 7 ಮಾರ್ಕ್ಸು CDPಯಿಂದ ಬರೋದ್ರಿಂದ CDPಯಿಂದ ಇರುತ್ತೆ ಫ್ರಮ್ ಆಲ್ ಸಬ್ಜೆಕ್ಟ್, ಫ್ರಮ್ ಎವ್ರಿ ಸಬ್ಜೆಕ್ಟ್ ಅಂತ ತಗೊಳ್ಳೋಣ. ಬಿಕಾಸ್ ಫ್ರಮ್ ಎವ್ರಿ ಸಬ್ಜೆಕ್ಟ್ ಏನಾಗುತ್ತೆ 8 to 7 marks ನಮಗೆ ಬರುತ್ತೆ. ಸೊ ಹಾಗಾಗಿ CDP ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಸಮ್ಟೈಮ್ಸ್ ಯು ಫೀಲ್ ಸೈನ್ಸ್ ಈಸ್ ಈಸಿ ಫಾರ್ ಯು, ಆ್ಯಂಡ್ ಫಾರ್ ಸಮ್ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಈಸ್ ಈಸಿ. ಸೊ ಇಂಥ ಟೈಮಲ್ಲಿ ಹೇಗೆ ಎರಡು ಸಬ್ಜೆಕ್ಟ್ನ ಕವರ್ ಮಾಡಬೇಕು ಅಂತ ನೋಡೋದಾದರೆ, ಪ್ರತಿ ಒಂದಿನ ಸೈನ್ಸು ಒಂದಿನ ಮ್ಯಾಥ್ಸ್ ಓದೋದು ಇಟ್ ಈಸ್ ಬೆಟರ್. ಯಾಕೆ? ಇವಾಗ ಫಾರ್ ಎಕ್ಸಾಂಪಲ್ ನಾನು CDPನ ಒಂದು 15 days ನಾನೇನು ಮಾಡ್ತೀನಿ, CDP ಕೂತು ಓದ್ಬಿಡ್ತೀನಿ. ಐ ವಿಲ್ ಕಂಪ್ಲೀಟ್ CDP ಆ್ಯಂಡ್ ಆಫ್ಟರ್ ದಟ್ ಐ ವಿಲ್ ಡೂ ಮ್ಯಾಥ್ಸ್ ಆ್ಯಂಡ್ ಆಫ್ಟರ್ ದಟ್ ಐ ವಿಲ್ ಡೂ ಸೈನ್ಸ್ ಅಂತ ನಾವೇನು ಮಾಡ್ತೀವಿ, ಪ್ರಿಪೇರ್ ಆಗಿಬಿಡ್ತೀವಿ. ಈ 15 days ಓದಿರ್ತೀವಲ್ಲ, ಫಸ್ಟ್ 15 days ಓದಿದ್ದೀನಿ. ಫಾರ್ ಎಕ್ಸಾಂಪಲ್ ಈ ಮಂತಲ್ಲಿ ಮೇ ಅಲ್ಲಿ CDP ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್, ಮೇ ಅಲ್ಲಿ CDP ಕಂಪ್ಲೀಟ್ ಆದರೆ ಜೂನ್ 30ಗೆ ಬರೋ ಅಷ್ಟೊತ್ತಿಗೆ, ಜೂನ್ 30ಗೆ ನಮಗೆ ಎಕ್ಸಾಮ್ ಅಲ್ವಾ, ಜೂನ್ 30ಗೆ ಏನಾಗ್ಬಿಡುತ್ತೆ, ವಿ ವಿಲ್ ಫಾರ್ಗೆಟ್, ರೈಟ್? ಸ್ವಲ್ಪ ಕಂಪ್ಲೀಟ್ ಎಷ್ಟೇ ರಿವಿಷನ್ ಕೊಟ್ರು ನಾವು ಆ ಸಬ್ಜೆಕ್ಟ್ ಟಚ್ ಬಿಟ್ಟು ಹೋದಾಗ ಆಗ್ಬಿಡುತ್ತೆ. ಸೊ ಇಟ್ಸ್ ಬೆಟರ್ ಟು ಕ್ಯಾರಿ ಎವ್ರಿ ಸಬ್ಜೆಕ್ಟ್ ಪ್ಯಾರಲಲಿ. ಅಂದರೆ ಇವಾಗ
ಡೈಲಿ ಏನು ಮಾಡಬೇಕು, 1 hour CDP ಓದಿದ್ರೆ 1 hour ಮ್ಯಾಥ್ಸ್. ನೆಕ್ಸ್ಟ್ ಡೇ CDP ಓದಿದ್ರೆ ನೆಕ್ಸ್ಟ್ ಸೈನ್ಸ್. ಆಮೇಲೆ 1 ವೀಕ್ ಆದಮೇಲೆ ವಿ ನೀಡ್ ಸಮ್ ರಿವಿಷನ್ ಆಫ್ ಎವ್ರಿ ಸಬ್ಜೆಕ್ಟ್. ಈ ಥರ ಒಂದು ಟೈಮ್ ಟೇಬಲ್ನ ಮಾಡ್ಕೊಳ್ಳಿ. ಸೊ as we don't have too much of time, I have prepared the timetable for you guys. Okay. ಆ್ಯಂಡ್ ಸೊ ಇಂಪಾರ್ಟೆನ್ಸ್ CDPಗೆ ಕೊಡಿ ಅಂತ ಹೇಳ್ತೀನಿ. ಏನು ಅಷ್ಟು ಸುಲಭವಾಗಿ ಮರ್ತೋಗ್ಬಿಡ್ತೀವ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಸಮ್ಟೈಮ್ಸ್ ಹೇಗಾಗುತ್ತೆ ಅಂದರೆ CDP ಮರೆಯಲ್ಲ, ಓಕೆ ನೆನಪಿರುತ್ತೆ ಅಂತಲೇ ಇಟ್ಕೊಳ್ಳೋಣ. ಬಟ್ ಸಮ್ ವರ್ಡ್ಸ್, ಇವಾಗ ಪಿಯಾಜೆ ಥಿಯರಿ ಓದಿರ್ತೀವಿ, ವೈಗಾಟ್ಸ್ಕೈ ಥಿಯರಿ ಓದಿರ್ತೀವಿ, ದೇರ್ ಆರ್ ಸಮ್ ಲಿಟಲ್ ವರ್ಡ್ಸ್ ವಿ ಮೇ ಫಾರ್ಗೆಟ್. ಬಟ್ ಓದಬೇಕಾದ್ರೆ ನೋಟ್ಸ್ ಎಲ್ಲ ಮಾಡ್ಕೊಂಡಿರ್ತೀವಿ, ಬಟ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ಯಾರಲಲ್ ಆಗಿ ಎಲ್ಲ ಸಬ್ಜೆಕ್ಟ್ನ ಕ್ಯಾರಿ ಮಾಡೋದು ಬೆಟರ್. ಇಲ್ಲ ಸಮ್ಟೈಮ್ಸ್ ಏನಾಗುತ್ತೆ, CDP ಕವರ್ ಮಾಡೋಕ್ಕೆ ನಾವೊಂದು 20-25 ಡೇಸ್ ತೊಗೊಂಡ್ರೆ ಆಮೇಲೆ ಮ್ಯಾಥ್ಸ್ಗೂ ನಮಗೆ ತುಂಬ ಟೈಮ್ ಬೇಕು, ಮ್ಯಾಥ್ಸಿಗೂ ತುಂಬ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ವಿ ನೆಗ್ಲೆಕ್ಟ್ ಸೈನ್ಸ್. ಅಥವಾ ಸೈನ್ಸ್ ನನಗೆ ಈಸಿ, ನಾನು ಸೈನ್ಸ್ ಕಂಪ್ಲೀಟ್ ಮಾಡ್ಕೊತೀನಿ ಅಂತ ಸೈನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮ್ಯಾಥ್ಸ್ ನಾವು ಮರ್ತೇ ಬಿಡ್ತೀವಿ. ಐ ಮೀನ್ ವಿ ಕಾಂಟ್ ಕವರ್ ಕಂಪ್ಲೀಟ್ಲಿ ಇನ್ ಒನ್ ಸ್ಟ್ರೆಚಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ವಿ ಫೀಲ್ ಬೋರ್ ವೈಲ್ ಸ್ಟಡಿಂಗ್ CDP. ಇದೇನಪ್ಪ ಡಿಫಿಕಲ್ಟಿ ಅನಿಸ್ತಿದೆ. ಸೊ ರಿಫ್ರೆಶ್ಮೆಂಟಿಗೆ ವಿ ಕ್ಯಾನ್ ಸ್ಟಡಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಲ್ವಾ. ಸೊ ಆ ಥರ ಮಾಡ್ಕೊಳ್ಳೋದು. 1 ಡೇಯಲ್ಲಿ 1 hour ಫಾರ್ CDP, 1 hour ಫಾರ್ ಅದರ್ ಸಬ್ಜೆಕ್ಟ್ ಅಂತ ಫಸ್ಟು ಈ ಥರ ಮಾಡ್ಕೋಬೋದು. ಸೊ 2 hour ಓದಿದ್ರೆ ಸಾಕಾ ಅಂತ ನಿಮಗೆ ಫೀಲ್ ಆಗ್ಬೋದು. ಲುಕ್, ಫಾರ್ ವರ್ಕಿಂಗ್ ಹೋಗ್ತಿದ್ದೀವಿ, ನಾನು ವರ್ಕ್ ಮಾಡ್ತಿದ್ದೀನಿ, ಜಾಸ್ತಿ ಟೈಮ್ ತೆಗಿಯೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಡೇಯಲ್ಲಿ ಸ್ಪೆಂಡ್ 2 hours. ಓಕೆ, ಅಟ್ಲೀಸ್ಟ್ 2 ಗಂಟೆ ನೀವು ಏನು ಮಾಡಿ ಫಾರ್ ಕ್ಯಾಟೆಟ್ ಎಕ್ಸಾಮಿನೇಷನ್ ಅಂತ ಸ್ಪೆಂಡ್ ಮಾಡೋದು ಇಟ್ ಈಸ್ ಬೆಟರ್. ಲೈಕ್ ಇನ್ ದ ಮಾರ್ನಿಂಗ್ ಸೆಷನಲ್ಲಿ ಅಥವಾ ಈವ್ನಿಂಗ್ ಸೆಷನಲ್ಲಿ, ಅಥವಾ ನಾನು ವರ್ಕ್ಗೆ ಹೋಗ್ತಿದ್ದೀನಿ, ಟೀಚರ್ ನಾನು. ಇನ್ ಕೇಸ್ ನಿಮಗೆ ಸ್ಕೂಲಲ್ಲೋ ಕಾಲೇಜಲ್ಲೋ ಯು ಮೇ ಗೆಟ್ ಸಮ್ ಟೈಮ್, ಡೋಂಟ್ ವೇಸ್ಟ್ ದಟ್ ಟೈಮ್. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಆರ್ ರಿಯಲಿ ಏನು ಮಾಡ್ಬೋದು, ಟೈಮ್ ತೆಗಿಯೋದು ನಿಮಗೆ ಈಸಿನೇ ಆಗುತ್ತೆ. ಓಕೆನಾ? ಅಂದರೆ ಯು ಹ್ಯಾವ್ ಟು ಸ್ಪೆಂಡ್ ಅಟ್ಲೀಸ್ಟ್ 2 hours. ಓಕೆ, ನಾನು ಸ್ಟೂಡೆಂಟು, ಪರವಾಗಿಲ್ಲ, ನನಗೆ ಮೋರ್ ದ್ಯಾನ್ 2 hours ಸಿಗುತ್ತೆ, ಐ ಕ್ಯಾನ್ ರೀಡ್ ಫಾರ್ 3+ hours ಅಥವಾ 4 hours ನಾನು ಓದ್ಬೋದು ಅಂತ ಅಂದರೆ ಇಟ್ ಈಸ್ ವೆರಿ ವೆರಿ ವೆಲ್. ಏನು ಮಾಡಿ, ನೀವು ಆ ಥರ ಟೈಮ್ ಜಾಸ್ತಿ ಸಿಗುತ್ತೆ ಅನ್ನೋರು ಸ್ಪೆಂಡ್ ಫಾರ್ ಮ್ಯಾಥ್ಸ್, CDP ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಏನು ಇವಾಗ ನಾವು ಡಿಸ್ಕಸ್ ಮಾಡೋಣ, ಟೈಮ್ ಟೇಬಲ್ ಯಾವ ಥರ ನಾವು ರಿಕವರ್ ಮಾಡ್ಕೋಬೋದು, ಯಾವ ಸಬ್ಜೆಕ್ಟಿಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ. ಯು ವಿಲ್ ಗೆಟ್ ಆನ್ ಐಡಿಯಾ. ಓಕೆ, ನೌ ಐ ಹ್ಯಾವ್ ಪ್ರಿಪೇರ್ಡ್ ಟೈಮ್ ಟೇಬಲ್ ಫ್ರಮ್ ದ ಡೇ 20th May to 28th of June. ಸೊ ಇಷ್ಟು ಡೇಸಲ್ಲಿ ಹೇಗೆ ನಾನು ಕವರ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಓಕೆ, ಲೆಟ್ಸ್ ಬಿಗಿನ್. ಸೊ ಫ್ರಮ್ 20th May, ದಟ್ ಈಸ್ ಆನ್ ಮಂಡೇ. ನೋಡಿ, ನಾನು CDP ಮತ್ತು ಬೇರೆ ಸಬ್ಜೆಕ್ಟ್ ಸೈನ್ಸ್ ಮ್ಯಾಥ್ಸನ್ನು ಕವರ್ ಮಾಡೋದು ಹೇಗೆ ಅಂತ ಹೇಳೋದ್ರಿಂದ ಫಸ್ಟ್ ನಾನು CDPಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಫಸ್ಟ್ ಚಾಪ್ಟರ್ ಬಂದು CDPಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು. ಇಟ್ ಈಸ್ ಅ ಬೇಸಿಕ್ ಚಾಪ್ಟರ್. ಇದರಲ್ಲಿ 1 or 2 ಮಾರ್ಕ್ಸ್ ನಮಗೆ ಫಾರ್ ಶೋರ್ ಬರುತ್ತೆ. ಆ್ಯಂಡ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಐ ಹ್ಯಾವ್ ಡನ್ ದ ವಿಡಿಯೋ. ಓಕೆ, CDP ಮೇಲೆ CDP ಅಂತ ಪ್ಲೇಲಿಸ್ಟೇ ಇದೆ. ಓಕೆ, I will share that. CDP playlist link ಏನಿದೆ, I will share that for you. Growth and development ಅಂತ I have done the session around 30 minutes ಅಲ್ಲೇ. ಆಲ್ಮೋಸ್ಟ್ ಎಲ್ಲ ಸೆಷನ್ಸು 30 minutes ಅಲ್ಲೇ ಇರುತ್ತೆ. ಸೊ ದಟ್ ಇಟ್ ಈಸ್ ಈಸಿ, ಒಂದೊಂದು ಟಾಪಿಕ್ನ ಕವರ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಅನ್ನೋ ರೀಸನಿಗೆ. ಓಕೆ, ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ವಿಡಿಯೋ ಇದೆ, ಯು ಕ್ಯಾನ್ ವಾಚ್ ಇಟ್. ಆರ್ ಯು ಹ್ಯಾವ್ ಸಮ್ ಸೋರ್ಸ್, ಐ ವಿಲ್ ರೀಡ್ ದಟ್ ಅಲ್ಲಿಂದ ಓದ್ತೀನಿ ಅಂದರೆ ವಿತಿನ್ 30 minutesಲ್ಲಿ ನೀವು ವಿಡಿಯೋ ನೋಡಿದ್ರೆ. ಸೊ ಐ ಪ್ರಿಫರ್ ವಾಚಿಂಗ್ ವಿಡಿಯೋ, ಸಮ್ ಮೇ ಪ್ರಿಫರ್ ರೀಡಿಂಗ್ ಬುಕ್ಸ್. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ, ಯಾವುದು ಫಾಸ್ಟಾಗಿ ಆಗುತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ವಿ ಹ್ಯಾವ್ ಓನ್ಲಿ 40 days.
ಓಕೆ. ಸೊ 30 ಮಿನಿಟ್ಸು ವಿಡಿಯೋ ನೋಡಿ, 30 ಮಿನಿಟ್ಸು ನೀವೇನು ಮಾಡಿ, ಜಸ್ಟ್ ಆ ಒಂದು ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಂಡಿರೋದು, ಪ್ರಿಪೇರ್ ಸಮ್ ನೋಟ್ಸ್. ಓಕೆ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ದ, ಇವಾಗ ಸಡನ್ ಎಕ್ಸಾಮ್ ಹಿಂದಿನ ದಿನ ನಾನು 29th ರಿವೈಸ್ ಮಾಡ್ತಿದ್ದೀನಿ ಅಂದಾಗ ಯು ಕಾಂಟ್ ವಾಚ್ ಆಲ್ ವಿಡಿಯೋಸ್, ಎಲ್ಲ ವಿಡಿಯೋಸ್ ನೋಡೋಕ್ಕಾಗಲ್ಲ. ನೀವು ಎಷ್ಟೇ ಫಾಸ್ಟಲ್ಲಿ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ವಿಡಿಯೋ ನೋಡಿದ್ರು ಎಲ್ಲ ವಿಡಿಯೋಸ್ ನೋಡೋಕ್ಕಾಗಲ್ಲ. ಸೊ ಪ್ಲೀಸ್ ನೋಟ್ ಡೌನ್ ಸಮ್ ಪಾಯಿಂಟ್ಸ್, ನಿಮಗೆ ಅರ್ಥ ಆಗೋ ಥರ ಒಂದು ನೋಟ್ಸ್ ಥರ ಮಾಡ್ಕೋತಾ ಹೋಗಿ. ಓಕೆ. ಆ್ಯಂಡ್ ಅದೇ ದಿನ ಇಲ್ಲಿ 1 hour ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿ, ಆರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೇಗನೆ ಮುಗಿಬೋದು, ಬಿಕಾಸ್ ಇಟ್ ಈಸ್ ಲಿಟಲ್ ಈಸಿ ಓನ್ಲಿ. ಓಕೆನಾ. ಬಟ್ ಫಾರ್ ಸಮ್ ಹೂ ಹ್ಯಾವ್ ಲಾಸ್ಟ್ ದ CDP ಟಚ್, ಪ್ಲೀಸ್ ಸ್ಪೆಂಡ್ ಟೈಮ್. ಓಕೆ. Next, arithmetic progression. I have done the video on AP, both question paper problems na solve ಮಾಡಿಸಿದ್ದೀನಿ, and also ನಿಮಗೆ ನೋಟ್ಸ್ ಲೈಕ್ ಏನು PPT ಏನಿದೆ ಅದು ಅವೈಲಬಲ್ ಇದೆ, ಯು ಕ್ಯಾನ್ ವಾಚ್ ದ ವಿಡಿಯೋ. ಓಕೆನಾ. ಆ್ಯಂಡ್ 21st May Tuesday, stages of development, we have a video you can watch. ಇದು ಸ್ವಲ್ಪನೇ ಇದೆ ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಮೇಲೆ ಪ್ರತಿ ಸರಿ ಡಿಫ್ರೆಂಟ್ ಕ್ವೆಶನ್ ಕೇಳ್ತಾರೆ. ಸೊ ಲುಕ್ ಅಟ್ ದಿಸ್. ಆ್ಯಂಡ್ ಅಗೇನ್ ಐ ಹ್ಯಾವ್ ಗಿವನ್ AP, ಯಾಕಂದರೆ ಮ್ಯಾಥ್ಸ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡೋದು ಇಟ್ಸ್ ಅ ಬೆಟರ್. ಆರ್ ಇನ್ ಕೇಸ್ ನಿಮಗೆ ಇಲ್ಲಿ 2 hours ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮಂಡೇ, ಏನೋ ಬೇರೆ ಕೆಲಸ ಇತ್ತು, ಸೊ ಅದನ್ನೇನು ಮಾಡಿ ಸೆಕೆಂಡ್ ಡೇಯಲ್ಲಿ ರಿಕವರ್ ಮಾಡ್ಕೊಳ್ಳಿ. ಓಕೆ, ರಿಕವರ್ ಇಟ್ ಇನ್ ದ ಸೆಕೆಂಡ್ ಡೇ. ಓಕೆನಾ. ಆ್ಯಂಡ್ ಆರ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್, ಸಾಲ್ವ್ QP ಕ್ವೆಶನ್ಸ್. ಐ ಹ್ಯಾವ್ ಡನ್ 3 videos ಆನ್ AP. ಓಕೆ, 3 videos ಇದೆ AP ಮೇಲೆ. ಸೊ ಅದನ್ನು ಸಾಲ್ವ್ ಮಾಡ್ತಾ ಹೋಗಿ. ಐ ಹ್ಯಾವ್ ಡನ್ ದ ಕ್ವೆಶನ್ಸ್ ಆಲ್ಸೋ, ಕ್ವೆಶನ್ ಸಾಲ್ವ್ ಮಾಡ್ತಾ ಹೋಗಿ. And 22nd May ಅಲ್ಲಿ nature versus nurture, very beautiful topic. You need to understand it properly for the examination. I have done the video. And motion is a physics chapter. Motion, it is there in a 9th and 10th. 9th 10th 8th ಅಲ್ಲಿ ಸ್ವಲ್ಪ ಬೇಸಿಕ್ ಇದೆ, 9th ಅಲ್ಲಿ ಪ್ರಾಪರ್ ಆಗಿ ಮೋಷನ್ ಮೇಲೆ ಕಂಪ್ಲೀಟ್ ಚಾಪ್ಟರ್ ಇದೆ. 9th ಸ್ಟ್ಯಾಂಡರ್ಡಲ್ಲಿ ಏನು ಮೋಷನಲ್ಲಿ ಏನಂದರೆ ಸ್ಪೀಡ್, ವೆಲಾಸಿಟಿ, ಇದ್ರ ಬಗ್ಗೆ ದೇ ಹ್ಯಾವ್ ಅ ಫಾರ್ಮುಲಾಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಸೈನ್ಸ್ನ ಆದಷ್ಟು ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಬಿಕಾಸ್ ವಿ ಕಾಂಟ್ ರೀಡ್ ಎವ್ರಿ ಲೈನ್ ಬೈ ಲೈನ್. ಓದೋಕ್ಕೆ ಈ ಟೈಮಲ್ಲಿ ಡಿಫಿಕಲ್ಟ್ ಆಗ್ಬೋದು. ವೆನ್ ಯು ಹ್ಯಾವ್ ಟೈಮ್, ಇಲ್ಲ ನಾನು ಡೇ ಫುಲ್ಲು ಎಕ್ಸಾಮಿನೇಷನ್ಗೇ ಸ್ಪೆಂಡ್ ಮಾಡ್ತಿದ್ದೀನಿ ಅಂದರೆ ಗೋ ಥ್ರೂ ದ ಟೆಕ್ಸ್ಟ್ ಬುಕ್ಸ್, ಲೈನ್ ಬೈ ಲೈನ್ ಟೆಕ್ಸ್ಟ್ ಬುಕ್ ಓದಿ. ನೋ, ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಟೈಮ್ ಅಂದರೆ ಕ್ವೆಶನ್ ಸಾಲ್ವ್ ಮಾಡಿರಿ, ಅಥವಾ ಯು ಕ್ಯಾನ್ ಗೋ ಲೈಕ್ ಸಮ್ ಪಾಯಿಂಟ್ಸ್ ಮಾಡಿಕೊಂಡು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ನ ನೋಟ್ ಡೌನ್ ಮಾಡ್ತಾ ಹೋಗಿ. ಓಕೆ. I will try to solve the physics question paper, science question paper, ಮತ್ತು ಸಮ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ. ಆನ್ 23rd May motivation and intelligency. ಮೋಟಿವೇಶನ್ ಮೇಲೆ ದೇ ಮೇ ಆಸ್ಕ್ 1 question, ಬಿಕಾಸ್ ಮೋಟಿವೇಶನ್ ಅಂದರೆ ಇವಾಗ ಚೈಲ್ಡ್ ಡೆವಲಪ್ಮೆಂಟಲ್ಲಿ ತುಂಬ ಇಂಪಾರ್ಟೆನ್ಸ್ ಪ್ಲೇ ಮಾಡುತ್ತೆ. ಬಿಕಾಸ್ ಟೀಚರ್ಸ್ ಹೇಗೆ ಮೋಟಿವೇಟ್ ಮಾಡ್ತಾರೆ ಮಕ್ಕಳನ್ನ, ಎಕ್ಸ್ಟರ್ನಲಿ ಮೋಟಿವೇಟ್ ಮಾಡಬೇಕಾ, ಇಂಟರ್ನಲಿ ಮೋಟಿವೇಶನ್ ಇರಬೇಕಾ ಅನ್ನೋದ್ರ ಬಗ್ಗೆ ಕ್ವೆಶನ್ಸ್ ಇರುತ್ತೆ. ಇನ್ ದ ಸೆಕೆಂಡ್ ಡೇ ಐ ಹ್ಯಾವ್ ಟೇಕನ್ ದ ಮೋಷನ್ ಓನ್ಲಿ, ಮೋಷನ್ ಚಾಪ್ಟರ್ನೇ ಹಾಕಿದ್ದೀನಿ. ಬಿಕಾಸ್ ಅಕಸ್ಮಾತ್ ಇಲ್ಲಿ ಇವೆರಡು ಕವರ್ ಮಾಡೋಕ್ಕಾಗಲಿಲ್ಲ ಅಂದರೆ, ನೇಚರ್ ವರ್ಸಸ್ ನರ್ಚರ್ ನಂಗೆ ಹಾಫ್ ಅಷ್ಟೇ ಓದೋಕ್ಕಾಯಿತು, ಅಥವಾ ಮೋಷನ್ ನಂಗೆ ಸ್ವಲ್ಪ ಚಾಪ್ಟ್ರೇ ಕವರ್ ಮಾಡೋಕ್ಕಾಯಿತು ಅಂದರೆ ಇಲ್ಲಿ ನೀವೇನು ಮಾಡ್ಕೋಬೇಕು, ಸೆಕೆಂಡ್ ಡೇಯಲ್ಲಿ ರಿಕವರ್ ಮಾಡ್ಕೊಳ್ಳಿ. ಓಕೆ. ಆನ್ 24th May ಕ್ರಿಯೇಟಿವಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಚಾಪ್ಟರ್. ಲುಕ್, ದಿಸ್ ಈಸ್ ಅನ್ ಆರ್ಡರ್ ವೇ. ಇದು ದೇ ಆರ್ ಸಮ್ವಾಟ್ ಕನೆಕ್ಟೆಡ್ ಆಗಿರೋದ್ರಿಂದ ಆರ್ಡರ್ಲಿ ನೀವೇನು ಮಾಡಿ ವಿಡಿಯೋಸ್ನ ನೋಡ್ತಾ ಹೋಗಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಓಕೆನಾ. ನೆಕ್ಸ್ಟ್, probability. I have done the video on probability. I have question paper solve ಮಾಡಿಸಿದ್ದೀನಿ, and also different questions na solve ಮಾಡಿಸಿದ್ದೀನಿ, and topic na kuda basics I have done. Okay. And a theory of multiple intelligence, very important. Theory of multiple intelligence, ಅದರ ಮೇಲೆ questions ಇದ್ದೇ ಇರುತ್ತೆ. Cover it in a Saturday. So Saturday you may get some time. For example, ಸ್ಕೂಲ್ಗೆ ಹೋಗೋರಿಗಾದರೆ ಹಾಫ್ ಡೇ ಅಷ್ಟೇ ಇದೆ ಅಂತ ಇದ್ದರೆ, ಮೇಕ್ ಶೂರ್ ಯು ಕವರ್ ಆಲ್ ಟಾಪಿಕ್ ಇನ್ ಸ್ಯಾಟರ್ಡೆ. ಐ ಮೀನ್, ಇವಾಗ ಇನ್ ಕೇಸ್
ಕೆಲವೊಂದು ಟಾಪಿಕ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅರ್ಧ ಆಗ್ಬಿಟ್ಟಿದೆ, ನನಗೆ ಕವರ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಗೋ ಇನ್ ದ ಸ್ಯಾಟರ್ಡೇಲಿ ಎ ಪಿನ ಕವರ್ ಮಾಡ್ಕೊಂಬಿಡಿ, ಸಿಂಪಲ್. ಆ್ಯಂಡ್ ಆಲ್ಸೋ ಪ್ರೊಬ್ಯಾಬಿಲಿಟಿನ ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಯು ಹ್ಯಾವ್ ಟು ಕವರ್ ಬಿಕಾಸ್ ವಿ ಹ್ಯಾವ್ ಓನ್ಲಿ 40 ಡೇಸ್ ಮಾತ್ರ ಇದೆ ನಮ್ಮ ಹತ್ರ. And Sunday is a free day. Okay, we have some work in the home, so try to revise the whatever we done in read in CDP ಅಲ್ಲಿ ಏನೇನು ಓದ್ಕೊಂಡಿರ್ತೀವೋ ಅದನ್ನೆಲ್ಲ ಒಂದ್ಸರಿ ರಿವೈಸ್ ಮಾಡಿ. ರಿವಿಷನ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನೀವು ಸಡನ್ ಆಗಿ ಎಲ್ಲ ಓದಿದ್ದೆಲ್ಲ ನೆನಪಿರುತ್ತೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಅ ರಾಂಗ್ ಥಿಂಗ್. ಸಮ್ ಪೀಪಲ್ ಮೇ ಹ್ಯಾವ್ ರಿಮೆಂಬರ್ಡ್ ಇಟ್, ಬಟ್ ತುಂಬ ಜನಕ್ಕೆ ಏನಾಗುತ್ತೆ, ಓದಿರ್ತಾರೆ, ಎಲ್ಲ ಚೆನ್ನಾಗಿ ಅರ್ಥ ಆಗಿರುತ್ತೆ, ಡ್ಯೂ ಟು ಲ್ಯಾಕ್ ಆಫ್ ರಿವಿಷನ್ ದೇ ಮೇ ನಾಟ್ ಆನ್ಸರ್ ಇಟ್ ಪ್ರಾಪರ್ಲಿ. ಇಲ್ಲ ನನಗೆ ರಿವಿಷನ್ ಹೇಗಂದರೆ ನೋಟ್ಸ್ ಮಾಡ್ಕೊಳ್ಳಿ, ನೋಟ್ಸ್ ಒಂದ್ಸರಿ ಕಂಪ್ಲೀಟ್ ಓದಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ನ ರೈಟ್ ಡೌನ್ ಮಾಡ್ಕೊಳ್ಳಿ, ಅಗೇನ್ ಒಂದು ಪಾಯಿಂಟ್ ಥರ ಅಗೇನ್ ರೈಟ್ ಡೌನ್ ಮಾಡ್ಕೊಳ್ಳಿ. ಸೊ CDPನ ರಿವೈಸ್ ಮಾಡಿ. ಸೊ ದಟ್ CDP ರಿವೈಸ್ ಮಾಡಿದ್ರೆ 6 ಚಾಪ್ಟರ್ಸ್ ಆಫ್ CDP ಹ್ಯಾವ್ ರಿವೈಸ್ಡ್ ಅಂತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ಲಸ್ ಇದ್ರ ಜೊತೆಗೆ ಲೈಟ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿ. ಲೈಟ್ ಚಾಪ್ಟರ್ ಈಸ್ ಅ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಐ ಆಮ್ ಗೋಯಿಂಗ್ ಟು ಸೇ, ಬಿಕಾಸ್ ಲೈಟಲ್ಲಿ ಏನಂದರೆ ಪ್ರತಿ ಒಂದು 8th 9th 10th even in the 7th also we have a light chapter. ಸೊ ಬೇಸಿಕ್ಕಿಂದ ಹಿಡಿದು ಅವರು ಏನು ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ ಏನೇ ಬರುತ್ತಲ್ಲ ಅದ್ರ ಮೇಲೆ ಕ್ವೆಶನ್ಸ್ನ ಪ್ರತಿ ಸರಿ ಕೇಳ್ತಾರೆ. ಸೊ ಆಲ್ಸೋ ಪ್ರಾಬ್ಲಮ್ಸ್ ಮೇಲೆ ಕ್ವೆಶನ್ ಕೇಳ್ಬೋದು. ಸೊ ಲೈಟ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಗಿವ್ ಮೋರ್ ಟೈಮ್ ಟು ಲೈಟ್ ಚಾಪ್ಟರ್. ಓಕೆ, ಸೊ ನೀಟಾಗಿ ಒನ್ಸ್ ಓದಿದ್ವಿ ಅಂದರೆ ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋ ಥರ ಓದ್ಬಿಡಿ. ಓಕೆ, ಡೋಂಟ್ ಲೀವ್ ಎನಿ ಪಾರ್ಟ್. ಮಿರರ್ ಫಾರ್ಮುಲಾ ಫಾರ್ ರಿಫ್ಲೆಕ್ಷನ್ ಕೇಳ್ಬೋದು, ರಿಫ್ರಾಕ್ಷನ್ ಕೇಳ್ಬೋದು. ದೇ ಹ್ಯಾವ್ ಗಿವನ್ ಇನ್ 2022 ಕ್ವೆಶನ್ ಪೇಪರಲ್ಲಿ ರಿಫ್ರಾಕ್ಷನ್ ಮಿರರ್ ಫಾರ್ಮುಲಾ ಅಂತ ಕೇಳಿದ್ದಾರೆ. ಓಕೆ, ಸೊ ಜಸ್ಟ್ ಗೋ ಥ್ರೂ ದ ಸಮ್ ಪಾಯಿಂಟ್ಸ್. ಓಕೆನಾ, ಆ್ಯಂಡ್ ಐ ವಿಲ್ ಡೂ ದ ಲೈಟ್ ಚಾಪ್ಟರ್ ಫಾರ್ ಶೋರ್. ಓಕೆ, ಆ್ಯಂಡ್ ಇದು ನೆಕ್ಸ್ಟ್ ವೀಕ್, ಸೆಕೆಂಡ್ ವೀಕಲ್ಲಿ 27th May ಏನಿದೆ, ಗೋ ಥ್ರೂ ದ ವಿಡಿಯೋ ಆಫ್ ಅ ಸೋಷಿಯಲೈಸೇಷನ್ ಆ್ಯಂಡ್ ಲೈಟ್ ಚಾಪ್ಟರ್ನ ರಿವೈಸ್ ಮಾಡಿ. ಓಕೆನಾ, ಇಲ್ಲ ನನ್ನ ಲೈಟ್ ಚಾಪ್ಟರ್ ಸಂಡೇ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಕಂಪ್ಲೀಟ್ ಇಟ್. ಓಕೆ, ಆನ್ ಮಂಡೇ. ಆ್ಯಂಡ್ 28th May ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಮತ್ತು ಪಾಲಿನಾಮಿಯಲ್ಸ್ ನೋಡಿ ಪ್ಲೀಸ್. Please don't miss the polynomial videos. I have done the videos. Okay, it is very important. Okay, very important. They may ask 2 questions, 2 marks ನಿಮಗೆ ಪಾಲಿನಾಮಿಯಲ್ಸ್ನ ಅರ್ಥ ಮಾಡಿಕೊಂಡ್ರೆ 2 marks ನಿಮಗೆ ಪಾಕೆಟಲ್ಲಿ ಇದ್ದ ಹಾಗೆ. ಓಕೆ, ಸೊ ಜಸ್ಟ್ ಟ್ರೈ ಟು ಕವರ್ ದ ಪಾಲಿನಾಮಿಯಲ್ಸ್ ಇನ್ 3 days. ದಟ್ಸ್ ವೈ ಐ ಹ್ಯಾವ್ ಗಿವನ್ 3 days ಫಾರ್ ಪಾಲಿನಾಮಿಯಲ್ಸ್. ಸೊ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಚಾಪ್ಟರ್. 3 days ಕೊಟ್ಟಿದ್ದೀನಿ ಟೈಮ್ ಟೇಬಲ್ ಅಂದರೆ. ಸೊ ರೀಡ್ ಇಟ್ ಪ್ರಾಪರ್ಲಿ, ವರ್ಕ್ ಮಾಡಿ, ಪ್ರಾಬ್ಲಮ್ಸ ರಿಪೀಟೆಡ್ ಆಗಿ ವರ್ಕ್ ಮಾಡಿ, ಕ್ವೆಶನ್ ಪೇಪರ್ ಸಾಲ್ವ್ ಏನು ಮಾಡಿಸಿದ್ದೀನಲ್ಲ ಅದನ್ನ ರಿಪೀಟೆಡ್ ಆಗಿ ಮಾಡಿ. ಓಕೆ, ಆ್ಯಂಡ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಈಗ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ CDP. ಇಟ್ ಕಮ್ಸ್ CDPಯಲ್ಲಿ ಏನು ಥೇರೀಸ್ ಇರುತ್ತಲ್ಲ, ಈ 3 ಥೇರಿ ಏನಿದೆ, ಗಿವ್ ಸಮ್ ಇಂಪಾರ್ಟೆನ್ಸ್ ಟು ದೀಸ್ ಥೇರಿ. ಬಿಕಾಸ್ ಏನಂದರೆ ಥೇರಿ ನಮಗೆ ಗೊತ್ತೇ ಇರುತ್ತೆ, ಹಿಂಗೆ ಇದೆ, ಇದೇ ಥರ ಥೇರಿ ಅಂತ, ಬಟ್ ದ ವೇ ದ ಆಸ್ಕ್ ದ ಕ್ವೆಶನ್ಸ್ ಆರ್ ಡಿಫ್ರೆಂಟ್. ಸೊ ಏನು ಮಾಡಿ, ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಫಸ್ಟು ಬಿಫೋರ್, ಈಗ ಸಡನ್ನಾಗಿ ನಾನು ಕ್ವೆಶನ್ ಸಾಲ್ವ್ ಮಾಡೋದಲ್ಲ. ಇವಾಗ ನನಗೆ ಓಕೆ ಪಿಯಾಜೆ ಥೇರಿ ನಾನು ಕ್ವೆಶನ್ ಸಾಲ್ವ್ ಮಾಡ್ತೀನಿ ಅಂದರೆ ಯು ಮೇ ಲ್ಯಾಕ್ ಆಫ್ ಸಮ್ ನಾಲೆಡ್ಜ್. ಏನಪ್ಪ ಎಷ್ಟು ಕಷ್ಟ ಇದೆ ಕ್ವೆಶನ್ಸ್ ಅನ್ಸ್ಬಿಡ್ಬೋದು. ಸೊ ಫಸ್ಟ್ ಏನು ಮಾಡಿ, ವಿಡಿಯೋಸ್ ನೋಡಿ, ಆರ್ ಫಸ್ಟ್ ಏನು ಮಾಡಿ ಆ ಟಾಪಿಕ್ನ ಅರ್ಥ ಮಾಡ್ಕೊಳ್ಳಿ, ದೆನ್ ಗೋ ಫಾರ್ ದ ಕ್ವೆಶನ್ಸ್. ಸೊ ಇಟ್ ವಿಲ್ ಬಿ ಓಕೆ, ನಾನು ಓದಿದ್ದೆ ಅಥವಾ ನಾನು ಈ ವಿಡಿಯೋ ನೋಡಿದ್ದೆ, ಈ ಪಿಕ್ಚರ್ಸಲ್ಲಿ ನೋಡಿದ್ದೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಆನ್ 29th May ಪಿಯಾಜೆ ಥೇರಿ, 30th May ವೈಗಾಟ್ಸ್ಕೈ, ಆನ್ 31st May ಕೋಲ್ಬರ್ಗ್ಸ್ ಥೇರಿ ಏನಿದೆ ಫಿನಿಶ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು 3-4 ಡೇಸಲ್ಲಿ ಪಾಲಿನಾಮಿಯಲ್ಸ್ನ ಕೂಡ ಕವರ್ ಮಾಡ್ಕೋಬೇಕು. ಲುಕ್, ಇದನ್ನು ಓದೋದು ಈಸಿ, ಐ ಮೀನ್ ಅರ್ಥ ಮಾಡ್ಕೊಳ್ಳೋದು 1 hour ನೀವು ಕವರ್ ಮಾಡ್ತೀರಾ, ಬಟ್ ಯು ಹ್ಯಾವ್ ಟು ಡೂ ಸಮ್ ಕ್ವೆಶನ್ಸ್. ಅದನ್ನು I will tell about that. Okay,
ನೆಕ್ಸ್ಟ್ ಏನು ಎಲೆಕ್ಟ್ರಿಸಿಟಿ ಆ್ಯಂಡ್ ಸರ್ಕ್ಯೂಟ್. ಇಟ್ ಈಸ್ ಅ ಸಿಂಪಲ್ ಚಾಪ್ಟರ್, ಯು ಕ್ಯಾನ್ ಜಸ್ಟ್ ರೀಡ್ ಇಟ್. ನಿಮಗೇನು ಎಲೆಕ್ಟ್ರಿಸಿಟಿ ಬಗ್ಗೆ ಸರ್ಕ್ಯೂಟ್ಸ್ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಆ್ಯಂಡ್ ಫಸ್ಟ್ ಜೂನಲ್ಲಿ NEP, ಐ ಹ್ಯಾವ್ ಡನ್ ದ ವಿಡಿಯೋ ಆನ್ NEP ಬಗ್ಗೆನೂ ನಿಮಗೆ ತುಂಬ ಕ್ವಶನ್ ಕೇಳ್ತಾರೆ. ಬಿಕಾಸ್ NEP ಏನು ಅಂದರೆ ರೀಸೆಂಟಾಗಿ ಅಡಾಪ್ಟ್ ಮಾಡಿರೋ, ರೀಸೆಂಟಾಗಿ ಚೇಂಜಸ್ ಕೂಡ ಮಾಡಿದ್ದಾರೆ. ತುಂಬ ಮುಂಚೆನೇ ಅಡಾಪ್ಟು ಮಾಡಿದರು, ಆ್ಯಂಡ್ ರೀಸೆಂಟಾಗಿ NEPದ ಚೇಂಜಸ್ ಮಾಡಿರೋದ್ರಿಂದ ಈ ಒಂದು ಪಾರ್ಟ್ ಮೇಲೆ ಕ್ವಶನ್ ಬರೋ ಸಾಧ್ಯತೆ ತುಂಬ ಇರುತ್ತೆ. ಅವತ್ತಿನ ದಿನಾನೇ ಜಸ್ಟ್ ಕವರ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್ is a very beautiful and small chapter, but you can score 1 mark easily. So go through the quadratic equation video. Question paper solve ಮಾಡ್ತಿದ್ದೀನಿ ಈ ಪಾರ್ಟ್ ಕೂಡ, go through it. And 2nd June is Sunday is for revision of CDP ನ. ಸೊ ಇಲ್ಲಿ ಸೆಕೆಂಡ್ ಟೈಮ್ ನಾನು ಏನು ಮಾಡ್ತಿದ್ದೀನಿ, CDP ನ ರಿವೈಸ್ ಮಾಡ್ತಿದ್ದೀನಿ. ಫಸ್ಟ್ ವೀಕಲ್ಲೂ ಏನು ನೀವು CDP ರಿವೈಸ್ ಮಾಡ್ಕೊಂಡಿದ್ರಲ್ಲ, ಸ್ಟಡಿ ಮಾಡಿದ್ವಲ್ಲ, ಅದರದ್ದು ಪ್ಲಸ್ ಸೆಕೆಂಡ್ ವೀಕ್ದು ರಿವೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಯು ಕ್ಯಾನ್ ರಿವೈಸ್, ಓಕೆ, ಕರೆಕ್ಟಾಗಿ ಪ್ರಾಪರಾಗಿ ನೀವು ಟೈಮ್ ಟೇಬಲ್ ಫಾಲೋ ಮಾಡಿದ್ರೆ ಯು ಕ್ಯಾನ್ ಕವರ್ ದಟ್ CDP. ಮ್ಯಾಗ್ನೆಟಿಸಮ್ ಚಾಪ್ಟರ್ ಈಸ್ ಅ ಸ್ಮಾಲ್ ಚಾಪ್ಟರ್. ಓಕೆ, ಈ ಸೈನ್ಸ್ ಚಾಪ್ಟರ್ಸ್ ಎಲ್ಲ ಏನಾಗಿದೆ ಅಂದರೆ ದೇ ಆರ್ ಸ್ಮಾಲ್ ಇನ್ ಕ್ವಾಂಟಿಟಿ, ಬಟ್ ಸಮ್ ಕ್ವೆಶನ್ಸ್ ಆರ್ ಟ್ರಿಕ್ಕಿ. ಸೊ ಕಾನ್ಸೆಪ್ಟ್ನ ತಿಳ್ಕೊಂಡು ನೀವು ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಸೆಕೆಂಡ್ ವೀಕ್. ಇನ್ ದ ಥರ್ಡ್ ವೀಕ್, 3rd ಜೂನಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಇಸ್ ಇನ್ಕ್ಲೂಸಿವ್ ಎಜುಕೇಷನ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ, ಇನ್ಕ್ಲೂಸಿವ್ ಎಜುಕೇಷನ್ ಈಸ್ ನಥಿಂಗ್ ಬಟ್ ವಿ ಆರ್ ಇನ್ಕ್ಲೂಡಿಂಗ್ ಎವ್ರಿ ಒನ್. ಅಂದರೆ ಸಮ್ವನ್ ಹೂ ಈಸ್ ಡಿಸೇಬಲ್ಡ್ ಆಗಿರಬಹುದು, ಆ್ಯಂಡ್ ನಾರ್ಮಲ್ ಆಗಿರ್ಬೋದು, ಅಥವಾ ಅವ್ರಿಗೆ ಏನೇ ಪ್ರಾಬ್ಲಮ್ ಇರೋರಾಗಿರ್ಬೋದು, ಅಥವಾ ನಾರ್ಮಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರಿಗೂ ಏನು ಮಾಡ್ತೀವಿ, ಇನ್ಕ್ಲೂಡ್ ಮಾಡಿಕೊಂಡು ಅವರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಹೇಗೆ ಜೊತೆಯಲ್ಲಿ ನಾವು ಓದ್ತೀವೋ, ದಟ್ ಈಸ್ ಇನ್ಕ್ಲೂಸಿವ್ ಎಜುಕೇಷನ್. ಸೊ ಆ್ಯಸ್ ದ ಕಾನ್ಸೆಪ್ಟ್ ಈಸ್ ಬ್ಯೂಟಿಫುಲ್, ದೇ ಆರ್ ಗೋಯಿಂಗ್ ಟು ಗಿವ್ ಮೋರ್ ಪ್ರಿಫರೆನ್ಸ್. ಬಿಕಾಸ್ ಇವಾಗಿನ ಟ್ರೆಂಡೇ ಇನ್ಕ್ಲೂಸಿವ್ ಎಜುಕೇಷನ್, ದಟ್ಸ್ ವೈ ದೇ ಹ್ಯಾವ್ ಟು ಆಸ್ಕ್ ದ ಕ್ವೆಶನ್ಸ್. ಸೊ ಇನ್ಕ್ಲೂಸಿವ್ ಎಜುಕೇಷನ್ ಮೇಲೆ ಕ್ವೆಶನ್ ಇರುತ್ತೆ. ಆ್ಯಂಡ್ ಕೋಆರ್ಡಿನೇಟ್ ಜಾಮಿಟ್ರಿ ಐ ಹ್ಯಾವ್ ಆಲ್ರೆಡಿ ಡನ್. ಸಮ್ ಆಫ್ ಯು ಮೇ ಬಿ ನೋಡಿರಬಹುದು, ವಾಚ್ಡ್. ಆ್ಯಂಡ್ ಇಲ್ಲ ನಾನು ನೋಡಿಲ್ಲ ಅಂದರೆ ಕ್ವೆಶನ್ ಪೇಪರ್ ಐ ಹ್ಯಾವ್ ಡನ್ ದ ಬೋತ್, ಬೇಸಿಕ್ಸಲ್ಲೂ ಮಾಡಿದ್ದೀನಿ ಮತ್ತು ಕ್ವೆಶನ್ ಪೇಪರ್ದು ಮಾಡಿದ್ದೀನಿ. ಅದರ ಮೇಲೆ read it. Okay, next comes RTE Act ಮೇಲೆ ಕೂಡ they may ask question, and ಈ ವಿಡಿಯೋ ಅಲ್ಲೇ I have done RTE Act ಮೇಲೆ ವಿಡಿಯೋ ಮಾಡಿದ್ದೀನಿ, ಪ್ಲಸ್ ಅದರ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ, ವೆರಿ ಇಂಪಾರ್ಟೆಂಟ್. ಈ ವಿಡಿಯೋ ಪ್ಲೀಸ್ ಮಿಸ್ ಮಾಡಬೇಡಿ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಮೆಟೀರಿಯಲ್ಸ್ ಇನ್ ಅವರ್ ಡೈಲಿ ಲೈಫ್, ದೀಸ್ ಆರ್ ಸಮ್ ಸಿಂಪಲ್ ಚಾಪ್ಟರ್ಸ್ ದಟ್ ಕಮ್ಸ್ ಇನ್ ಅ ಕೆಮಿಸ್ಟ್ರಿ. ಸೊ ಯು ನೀಡ್ ಟು ರೀಡ್ ಮಾಡ್ಕೊಳ್ಳಿ, ಅಥವಾ ಸಿಂಪಲ್ ಚಾಪ್ಟರ್ಸ್ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಗೋ ಥ್ರೂ ದೀಸ್ ಚಾಪ್ಟರ್ಸ್. ಓಕೆ, ನೆಕ್ಸ್ಟ್ ಕಮ್ಸ್ CDP ರಿವಿಷನ್. ಯಾಕೆ CDP ರಿವಿಷನ್ 1 day ಫುಲ್ ಕಂಪ್ಲೀಟ್ ಕೊಟ್ಟಿದ್ದೀನಿ? ಬಿಕಾಸ್ ಹಿಯರ್ ಈ ಒಂದು 2 weeksಗೆ ನಮಗೆ CDP ಏನು ಸಿಲೆಬಸ್ ಇದೆನೋ ಅದೆಲ್ಲ ಕಂಪ್ಲೀಟ್ ಆಗಿದೆ. ಓಕೆ, CDP ಸಿಲೆಬಸ್ ಈಸ್ ಕಂಪ್ಲೀಟೆಡ್. ಸೊ ನೀವು ಜಸ್ಟ್ CDP ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಅಂದರೆ ಬರೀ ಅದನ್ನು ಓದೋದಷ್ಟೇ ಅಲ್ಲ, ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ದಟ್ ಇಟ್ ವಿಲ್ ಒಂದು ಕಡೆಯಿಂದ ನೀವು ಎಲ್ಲ ಸಬ್ಜೆಕ್ಟ್ ಚಾಪ್ಟರ್ಸ್ ಓದಿರೋದ್ರಿಂದ ಯು ಕ್ಯಾನ್ ರಿವೈಸ್ ದ CDP. ಓಕೆನಾ? ಆ್ಯಂಡ್ ಆನ್ 6th June ಆ್ಯಸಿಡ್ ಬೇಸಸ್ ಸಾಲ್ಟ್ಸ್ ಕೆಮಿಸ್ಟ್ರಿ ಇಂದ ಇಂಪಾರ್ಟೆಂಟ್ ಚಾಪ್ಟರು. ಬಿಕಾಸ್ ಆ್ಯಸಿಡ್ ಬೇಸ್ ಸಾಲ್ಟ್ ಮೇಲೆ ಡಿಫ್ರೆಂಟ್ ಕ್ವೆಶನ್ಸ್ ಆನ್ ದ ಏನು ಕೆಮಿಕಲ್ಸ್ ಮೇಲೆ, ಅದ್ರ ಮೇಲೆ ಎಲ್ಲದ್ರ ಮೇಲೆ, ಸಾಲ್ಟ್ಸ್ ಮೇಲೆ ದೇ ವಿಲ್ ಗಿವ್ ದ ಕ್ವೆಶನ್ಸ್. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಸಿಂಪಲ್ ಚಾಪ್ಟರ್. ಓಕೆ, ಐ ಹ್ಯಾವ್ ಡನ್ ಓನ್ಲಿ 1 video, ಬಟ್ 1 mark ಪಕ್ಕ ಬರುತ್ತೆ. ಮೀನ್, ಮೀಡಿಯನ್, ಮೋಡ್ ಏನಿದೆ ಅದ್ರ ಮೇಲೆ ದೇ ವಿಲ್ ಆಸ್ಕ್ ದ ಕ್ವೆಶನ್. ಆನ್ 7th June ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್ನ ಕವರ್ ಮಾಡ್ಕೋಬೇಕು. ಆ್ಯಂಡ್ ಟ್ರಿಗ್ನೋಮೆಟ್ರಿ ಅಂದರೆ ಡೋಂಟ್ ಗೆಟ್ ಸ್ಕೇರ್ಡ್. ಇದರಲ್ಲಿ ಏನು ಅವರೇನು ಹೆವಿ ಆಗಿ ಕ್ವೆಶನ್ಸ್ ಕೇಳಲ್ಲ, ಇನ್ ಡೆಪ್ತಾಗಿ ಕ್ವೆಶನ್ಸ್ ಕೇಳಲ್ಲ. ಸಮ್ಟೈಮ್ಸ್ ಫಾರ್ಮುಲಾಸ್ ಮೇಲೇ ಸಿಂಪಲ್ ಆಗಿ ಕ್ವೆಶನ್ಸ್ ಇರುತ್ತೆ. ಸೊ ಗೋ ಥ್ರೂ ದ ಟ್ರಿಗ್ನೋಮೆಟ್ರಿ. ಐ ವಿಲ್ ಡೂ ದ ವಿಡಿಯೋ ಫಾರ್ ದ ಟ್ರಿಗ್ನೋಮೆಟ್ರಿ. ಓಕೆ,
ನೆಕ್ಸ್ಟ್ ಪಾಲಿಮರ್ಸ್ ಲೆಸನ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದರೆ ಪಾಲಿಮರ್ಸ್, ಡಿಫ್ರೆಂಟ್ ಪಾಲಿಮರ್ಸು ಏನೇನಿದೆ ಅದ್ರ ಮೇಲೆಲ್ಲ ದೇ ವಿಲ್ ಆಸ್ಕ್ ದ ಕ್ವೆಶನ್. ಓಕೆನಾ, ಈ ಚಾಪ್ಟರ್ ಇನ್ ಕೆಮಿಸ್ಟ್ರಿ ಪಾಲಿಮರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಡೂ ದ ಸೈನ್ಸ್ ರಿವಿಷನ್. ಓಕೆನಾ, ಅಂದರೆ ಡೂ ದ ಸೈನ್ಸ್ ರಿವಿಷನ್. ಓಕೆನಾ, ಬಿಕಾಸ್ ಸೈನ್ಸ್ ರಿವಿಷನ್ ಮಾಡ್ತಾ ಹೋದರೆ ಯು ವಿಲ್ ಲೈಕ್ ಡೋಂಟ್ ಲೂಸ್ ದ ಅದರ್ ಚಾಪ್ಟರ್ಸ್. ಏನು ಮುಂಚೆ ಚಾಪ್ಟರ್ಸ್ ಮಾಡಿದ್ದೀವಲ್ಲ ಅದರದ್ದು ಲಿಂಕ್ ನಿಮಗೆ ತಪ್ಪೋಗಲ್ಲ. ಸೊ ಸೈನ್ಸ್ ರಿವಿಷನ್ ಮಾಡ್ಕೊಳ್ಳಿ, ಅಥವಾ ಸೈನ್ಸ್ ಯಾವುದಾದ್ರೂ ಟಾಪಿಕ್ ಬಿಟ್ಟೋಗಿದ್ರೆ ಕವರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ 9th June, ಲುಕ್ ದಿಸ್ ಒನ್ ಈಸ್ ಈ ಒಂದು ಇದರಿಂದ ಜಾಮಿಟ್ರಿದು ಸ್ಟಾರ್ಟ್ ಆಗುತ್ತೆ. ಜಾಮಿಟ್ರಿ ಚಾಪ್ಟರ್ಸು, ಮೆನ್ಸುರೇಷನ್ ಆಗಿರ್ಬೋದು. ನೆಕ್ಸ್ಟ್ ಬರೋ ಮ್ಯಾಥ್ಸ್ ಏನು ಕಾನ್ಸೆಪ್ಟ್ ಇದೆ ಜಾಮಿಟ್ರಿದು, ಐ ವಿಲ್ ಡೂ ದಟ್ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಡೋಂಟ್ ಮಿಸ್ ದಿಸ್ ಮೆನ್ಸುರೇಷನ್ ಟಾಪಿಕ್. ಇವೆಲ್ಲ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ, ಬಿಕಾಸ್ ತುಂಬ ಇಂಪಾರ್ಟೆಂಟ್. ಅದರಿಂದ ಜಾಮಿಟ್ರಿ ಪಾರ್ಟಿಂದ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 5-4 ಕ್ವೆಶನ್ಸ್ ಜಾಮಿಟ್ರಿಯಲ್ಲೇ ಇರುತ್ತೆ ನಮಗೆ ಮ್ಯಾಥ್ಸಲ್ಲಿ. ಲೈಕ್ ನೀವು ಕ್ವೆಶನ್ ಪೇಪರ್ ನೋಡಿದ್ರೆ ಜಾಮಿಟ್ರಿ ಕ್ವೆಶನ್ಸ್ ನಮಗೆ ಎದ್ದು ಕಾಣಿಸ್ತಿರುತ್ತೆ. ಸೊ ಹಾಗಾಗಿ ಜಾಮಿಟ್ರಿನ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಇಟ್. ಓಕೆನಾ, ಸೊ ಮೆನ್ಸುರೇಷನ್ ಬಗ್ಗೆ ಐ ವಿಲ್ ಡೂ ದ ವಿಡಿಯೋ ಡೆಫಿನೆಟ್ಲಿ. ಆ್ಯಂಡ್ ಇಫ್ ಯು ಹ್ಯಾವ್ ಟೈಮ್, ಡೂ ಸಮ್ ರಿವಿಷನ್ ಆನ್ ಸೈನ್ಸ್. ಓಕೆ, ಥರ್ಡ್ ವೀಕ್ ಇಟ್ ಈಸ್ 10th June. 10th Juneಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಚಾಪ್ಟರ್ನ ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸಿಂಪಲ್ ಚಾಪ್ಟರ್ ಓನ್ಲಿ. ಓಕೆ, ಯು ಡೋಂಟ್ ಹ್ಯಾವ್ ಟು ಲೈಕ್ ತುಂಬ ಕಷ್ಟ ಇದೆ ಅಂತ ಏನಿಲ್ಲ. ಐ ಹ್ಯಾವ್ ಗಿವನ್ ದ ಗ್ಯಾಪ್. ಏನು ಇಲ್ವಾ 1 hour ಓದಿದ್ರೆ ಸಾಕಂತ. ಪ್ಲೀಸ್ ಡೋಂಟ್ ಡೂ ದಟ್. ಇನ್ ಕೇಸ್ ನಿಮಗೆ ಕವರ್ ಮಾಡ್ಕೊಳ್ಳೋಕ್ಕಾಗಿರಲ್ಲ ಚಾಪ್ಟರ್ಸ್ನ, ಅದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಅಥವಾ ಐ ನೀಡ್ ಟು ಡೂ ಸಮ್ ರಿವಿಷನ್ ಅನಿಸುತ್ತೆ, ರಿವಿಷನ್ ಮಾಡ್ಕೊಳ್ಳಿ. ಮ್ಯಾಥ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು. ಆಲ್ಸೋ ದ CDP, ಪ್ಲೀಸ್ ಡೂ ರಿವೈಸ್ ಇಟ್. ಓಕೆನಾ, ಎಲ್ಲದನ್ನು ರಿವೈಸ್ ಮಾಡ್ತಾ ಹೋಗಿ. ಇವಾಗ ಮ್ಯಾಥ್ಸು AP ಯಾವಾಗೋ ಓದಿರ್ತೀವಿ, ಸ್ಟಾರ್ಟಿಂಗಲ್ಲಿ ಓದಿದ್ದೀನಿ, ಅದು ನೆನಪೇ ಇಲ್ಲ ಅಂತ ನಿಮಗೆ ಫೀಲ್ ಆದರೆ ಜಸ್ಟ್ ಗೋ ಥ್ರೂ ದ ಫಾರ್ಮುಲಾಸ್. ಒಂದ್ಸರಿ ಮಾಡ್ಕೊಂಡಿರೋ ನೋಟ್ಸು ಅಥವಾ ವೀಡಿಯೋನ ಏನು ಮಾಡಿ ಅದನ್ನು ಫಾಸ್ಟ್ ಸ್ಪೀಡಲ್ಲಿ ಇಟ್ಕೊಂಡು ವೀಡಿಯೋ ನೋಡಿ. ಸೊ ಈ ಒಂದು ವೀಕಲ್ಲಿ ಇಟ್ ಈಸ್ ಜಸ್ಟ್ ಅ ರಿವಿಷನ್ ವೀಕ್ ವಿತ್ ಸಮ್ ಇಂಪಾರ್ಟೆಂಟ್ ಚಾಪ್ಟರ್. ಓಕೆನಾ, ಆ್ಯಂಡ್ ಆ್ಯಸ್ ಐ ಸೆಡ್, ಟ್ರಯಾಂಗಲ್ಸ್ ಜಾಮಿಟ್ರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಒನ್. ಯು ಹ್ಯಾವ್ ಟು ಏನು ಇವಾಗ ನೆಕ್ಸ್ಟ್ ಮ್ಯಾಥ್ಸ್ ಚಾಪ್ಟರ್ಸ್ ಏನು ಬರುತ್ತಲ್ಲ ಎಲ್ಲದ್ರ ಮೇಲೆ ಗಿವ್ಸ್ ಮೋರ್ ಇಂಪಾರ್ಟೆನ್ಸ್. ಓಕೆನಾ, ಆ್ಯಂಡ್ ಕೆಮಿಸ್ಟ್ರಿ ಇನ್ ಅವರ್ ಡೈಲಿ ಲೈಫ್, ಸಿಂಪಲ್ ಚಾಪ್ಟರ್ ಓನ್ಲಿ. ಬಟ್ ನಮ್ಮ ಡೈಲಿ ಲೈಫಲ್ಲಿ ಏನೇನು ಕೆಮಿಕಲ್ಸ್ ಇದೆ, ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅಂತ ಈ ಚಾಪ್ಟ್ರಲ್ಲಿದೆ. ಗೋ ಥ್ರೂ ದ ಚಾಪ್ಟರ್ ಆರ್ ವಾಚ್ ಸಮ್ ವೀಡಿಯೋಸ್. ಆ್ಯಂಡ್ ಕ್ವಾಡ್ರಿಲ್ಯಾಟ್ರಲ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್. ಫುಡ್ ಆ್ಯಂಡ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್, ಸರ್ಕಲ್ಸ್ ಆಗಿರ್ಬೋದು. ಲಿವಿಂಗ್ ವರ್ಡ್ ಇಸ್ ಫ್ರಮ್ ಬಯೋ, ದಿಸ್ ಇಸ್ ಆಲ್ಸೋ ಫ್ರಮ್ ಬಯೋ. ಸೊ ಇಲ್ಲಿ ಕೆಮಿಸ್ಟ್ರಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಬಯಾಲಜಿ ಏನಿದೆ ಅದನ್ನು, ಬಯಾಲಜಿ ಇಸ್ ಅ ವೆರಿ ಸ್ಮಾಲ್ ಕಂಟೆಂಟ್ ಥರ ಕೊಟ್ಟಿದ್ದಾರೆ. ಬಟ್ ಲಿವಿಂಗ್ ವರ್ಲ್ಡ್ ಏನಿದೆ ಅಲ್ಲ, ಇದರಿಂದ ನಿಮಗೆ ದೇ ಮೇ ಆಸ್ಕ್ ಮೋರ್ ಕ್ವೆಶನ್. ಫುಡ್ ಆ್ಯಂಡ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸಲ್ಲಿ ಏನಾಗುತ್ತೆ ಅಂದರೆ ಪ್ರೋಟೀನ್ಸು, ಅದರಿಂದ ಯಾವ ಒಂದು ಕಾಯಿಲೆ ಬರಬಹುದು, ಏನು ಡಿಫಿಷಿಯನ್ಸಿ ಕಾಸ್ ಮಾಡುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಪ್ರೋಟೀನ್ ಯಾವುದ್ರಲ್ಲಿ ಇರುತ್ತೆ, ಫೈಬರ್ಸ್ ಯಾವುದ್ರಲ್ಲಿರುತ್ತೆ, ಈ ಥರದ ಕ್ವೆಶನ್ಸು ಕಾಮನ್ ಆಗಿ ಕೇಳ್ತಾರೆ. ಆ್ಯಂಡ್ 15th Juneಲ್ಲಿ ಕವರ್ ದ ಸರ್ಕಲ್ಸ್ ಚಾಪ್ಟರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಇದು ನೋಡಿ, ಏನು ಕ್ವಾಡ್ರಿಲ್ಯಾಟ್ರಲ್ಸ್, ಟ್ರಯಾಂಗಲ್ಸ್, ಸರ್ಕಲ್ಸ್ ಏನಿದೆ ಇವೆಲ್ಲ ಏನು ಜಾಮಿಟ್ರಿ ಪಾರ್ಟ್ ಅಲ್ವಾ. ಸೊ ಜಾಮಿಟ್ರಿ ಪಾರ್ಟ್ನ ನೀವೇನು ಮಾಡಿ, ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವತ್ತು ಅದೊಂದೇ ಓದಿದ್ರೂ ಪರವಾಗಿಲ್ಲ, ಕ್ಲೀನಾಗಿ ಓದಿ. ಓಕೆನಾ, ಲೈಕ್ ಫಾರ್ಮುಲಾಸ್ ಆಗಿರ್ಬೋದು, ಮೇನಾಗಿ ಏನು ಬರುತ್ತೆ, ಫಾರ್ಮುಲಾಸ್ ಬರುತ್ತೆ. ಸೊ ಯು ನೀಡ್ ಟು ರಿವೈಸ್ ದ ಫಾರ್ಮುಲಾಸ್ ಅಗೇನ್ ಆ್ಯಂಡ್ ಅಗೇನ್. ರಿವೈಸ್ ಮಾಡ್ತಾ ಹೋದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಏರಿಯಾ ಕಂಡುಹಿಡಿಯೋದಾಗಿರ್ಬೋದು, ಬೇರೆ ಯಾವುದೇ ಮೆನ್ಸುರೇಷನಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಫಾರ್ಮುಲಾಸ್ನ ರಿವೈಸ್ ಮಾಡ್ತಾ ಹೋಗಿ. ಇಫ್ ಯು ಗೆಟ್ ಟೈಮ್, ರಿವೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ, ಆ್ಯಂಡ್ ನೆಕ್ಸ್ಟ್ we have 4th week in which 17th Juneಲ್ಲಿ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಅಂದರೆ ಸರ್ಕಲ್ಸ್ದು ಏರಿಯಾ, ಅದರ ಮೇಲ್ಗಡೆ ದೇ ಹ್ಯಾವ್ ಗಿವನ್ ದ
ಫುಲ್ ಚಾಪ್ಟರ್ ಐ ವಿಲ್ ಡೂ ದ ವಿಡಿಯೋ ಆ್ಯಂಡ್ ಕ್ವೆಶನ್ ಪೇಪರ್ ಕೂಡ ನಿಮಗೆ ಸಾಲ್ವ್ ಮಾಡಿಸ್ತೀನಿ ಜಾಮೆಟ್ರಿದು. ಓಕೆನಾ? ಸೊ ನೋ ನೀಡ್ ಟು ವರಿ ಅಬೌಟ್ ಕ್ವೆಶನ್ ಪೇಪರ್ ಪ್ರಾಬ್ಲಮ್. ಮ್ಯಾಥ್ಸ್ ನೋ ನೀಡ್ ಟು ವರಿ, ಐ ವಿಲ್ ಕವರ್ ಎವ್ರಿ ಚಾಪ್ಟರ್ ಫ್ರಮ್ ದ ಮ್ಯಾಥ್ಸ್. ಓಕೆ, ಆ್ಯಂಡ್ 18th June ಅ ಸ್ಮಾಲ್ ಚಾಪ್ಟರ್ ದಟ್ ಈಸ್ ಸೆಲ್ ಬಗ್ಗೆ, ಲೈಕ್ ಏನು ಆಟೋ ಸ್ಟ್ರಕ್ಚರ್ ಏನಿದೆ, ಏನು ಕೆಮಿಕಲ್ಸ್ ಇರುತ್ತೆ, ಆ್ಯಂಡ್ ಯಾವ ಒಂದು ಪಾರ್ಟಿಂದ ಏನು ಉತ್ಪತ್ತಿ ಆಗುತ್ತೆ, ಹೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಎಲ್ಲ ನೋಡ್ತಾ ಹೋಗ್ತೀವಿ. ಸೊ ಡೂ ಕಂಪ್ಲೀಟ್ ದ ಸೆಲ್ ಚಾಪ್ಟರ್. ಇದೆಲ್ಲ ಬಿಟ್ಟು ದೆರ್ ಆರ್ ಸಮ್ ಮ್ಯಾಥ್ಸ್ ಚಾಪ್ಟರ್ಸ್. ಓಕೆನಾ? ಲೈಕ್ ಸಿಂಪಲ್ ಚಾಪ್ಟರ್, ಐಡೆಂಟಿಟೀಸ್ ಆಗಿರ್ಬೋದು, ನಂಬರ್ ಸಿಸ್ಟಮ್ ಆಗಿರ್ಬೋದು, ಈ ಚಾಪ್ಟರ್ಸ್ ಎಲ್ಲ ಇದೆ. ಸೊ ಏನು, ಐ ವಿಲ್ ಸಾಲ್ವ್ ಕ್ವೆಶನ್ ಪೇಪರ್. ಓಕೆನಾ? ಆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ದನ್ನು ನೀವು ನೀಟಾಗಿ ನೋಡಿಕೊಂಡ್ರೆ ನಂಬರ್ ಸಿಸ್ಟಮ್ ಆಗಿರ್ಬೋದು, ಐಡೆಂಟಿಟೀಸ್ ಆಗಿರ್ಬೋದು, ಈ ಎಲ್ಲ ಚಾಪ್ಟರ್ಸ್ ಏನಾಗುತ್ತೆ ಕವರ್ ಆಗುತ್ತೆ. ಓಕೆ, ಲೈಕ್ ಸಪ್ರೇಟ್ ಚಾಪ್ಟರ್ ಅಂತ ಮಾಡೋಕ್ಕೆ ಇಟ್ ಈಸ್ ನಾಟ್ ದಟ್ ಮಚ್, we can't give that much importance to this chapter, but it's better. ಯಾಕಂದರೆ ಜೋಮೆಟ್ರಿ ನಾವು ಕವರ್ ಮಾಡಿಕೊಂಡ್ರೆ ಈ ಒಂದು ಚಾಪ್ಟರ್ಸ್ ಏನು ವೆರಿ ಸಿಂಪಲ್ ಚಾಪ್ಟರ್ಸ್ ಆಗಿರೋದ್ರಿಂದ ಐ ವಿಲ್ ಡೈರೆಕ್ಟ್ಲಿ ಕ್ವೆಶನ್ ಪೇಪರಲ್ಲೇ ಸಾಲ್ವ್ ಮಾಡಿಸ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಇವೆಲ್ಲವನ್ನು ಕವರ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ 19th June ಏನು ಇಲ್ವಾ? ಡೋಂಟ್ ಟೇಕ್ ರೆಸ್ಟ್, ಟ್ರೈ ಟು ರಿವೈಸ್. ಓಕೆ, ರಿವಿಷನ್ ತಗೊಳ್ಳಿ. ಯಾವುದು ಸೈನ್ಸ್ ಹತ್ರ ಆಗಿರ್ಬೋದು, ಅಥವಾ ಯು ಕ್ಯಾನ್ ಗೋ ಫಾರ್ ದ ಮ್ಯಾಥ್ಸ್ ಆಲ್ಸೋ. ಇಲ್ಲ ನನಗೆ ರಿವಿಷನ್ ಮಾಡೋಷ್ಟು ಟೈಮ್ ಇಲ್ಲ, ನನಗೇನೋ ಸಬ್ಜೆಕ್ಟ್ ಕವರ್ ಆಗಿಲ್ಲ ಅಂದರೆ ಕವರ್ ಮಾಡ್ಕೊಳ್ಳಿ. ಓಕೆನಾ? ಏನೇ ಯಾವ ಚಾಪ್ಟರ್ ಮಿಸ್ ಆಗಿದೆ, ಅಥವಾ ನಾನು ಈ ಚಾಪ್ಟರ್ ಇನ್ನೊಂದು ಸರಿ ಓದಿದರೆ ಚೆನ್ನಾಗಿರ್ತಿತ್ತು ಅಂತ ಇದ್ದರೆ ಕವರ್ ದ ಚಾಪ್ಟರ್ಸ್. ಓಕೆ, 20th June ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ ಆಫ್ CDP, ಅಥವಾ ಐ ಹ್ಯಾವ್ ಡನ್ ಸಮ್ ಕ್ವೆಶನ್ಸ್ PYQ ವಿಡಿಯೋಸ್ ಮಾಡಿದ್ದೀನಿ, ಆ್ಯಂಡ್ ಐ ವಿಲ್ ಡೂ ಕ್ವೆಶನ್ ಪೇಪರ್ ವಿಡಿಯೋಸ್ ಫಾರ್ CAT ಎಕ್ಸಾಮಿನೇಷನ್. ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ಅದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಐ ವಿಲ್ ಡೂ ವಿಡಿಯೋಸ್ ಫಾರ್ ದಿಸ್ ಒನ್ ಆ್ಯಂಡ್ ಆಲ್ಸೋ ದಿಸ್. ಈ ಮೂರಕ್ಕೂ ನಾನು ವಿಡಿಯೋಸ್ ಮಾಡ್ತೀನಿ. ಯು ಕ್ಯಾನ್ ರಿವೈಸ್ ಥ್ರೂ ದಿಸ್ ವಿಡಿಯೋಸ್ ಓನ್ಲಿ. ಓಕೆನಾ? ಕ್ವೆಶನ್ ಪೇಪರ್ಸ್ ಏನಿದೆ ಸಾಲ್ವ್ ಮಾಡಿವಿ, ಅಥವಾ ನೀವೇನಾದರೂ ಚಾಪ್ಟರ್ಸ್ನ ಕವರ್ ಮಾಡಿಲ್ಲ ಅಂದರೆ ಈ ಒಂದು 3-4 ಡೇಸಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ. 23rd June ದ ಸಂಡೇ. ಏನು ಮಾಡೋದು ಸಂಡೇ? ಗೋ ಫಾರ್ ಕನ್ನಡ ಗ್ರಾಮರ್. ಯಾಕಂದರೆ ಇದು ಆಲ್ರೆಡಿ 4th ವೀಕ್. ಕಂಪ್ಲೀಟ್ ಕನ್ನಡ ಗ್ರಾಮರ್ನ ಓದ್ಕೊಳ್ಳಿ. ಏನು ಸಂಧಿ ಸಮಾಸ ಆಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಏನೇನು ಸಿಂಪಲ್ ಕನ್ನಡ ಗ್ರಾಮರ್ ಇದೆ ಅಲ್ಲ, ಕನ್ನಡ ಗ್ರಾಮರ್ನ ಕಂಪ್ಲೀಟ್. ಸಂಡೇ ಆಗಿರೋದ್ರಿಂದ ಯು ವಿಲ್ ಗೆಟ್ ಮೋರ್ ಟೈಮ್. ಕನ್ನಡ ಗ್ರಾಮರ್ನ ಕವರ್ ಮಾಡ್ಕೊಳ್ಳಿ. ಯಾಕೆ, ಲೈಕ್ ಯು ಮೇ ಥಿಂಕ್ ಮುಂಚೆನೇ ಕನ್ನಡ ಗ್ರಾಮರ್ ಓದ್ಬಿಡ್ಬೋದು ಅಂತ ನಿಮ್ಗೆ ಅನಿಸ್ಬೋದು, ಬಟ್ ನಮ್ಮ ಸಬ್ಜೆಕ್ಟ್ಸ್ ಮೇಲೆ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫ್ಯೂಚರ್ ಅಥವಾ ಟೀಚ್ ಇನ್ ದ ಫ್ಯೂಚರ್ನ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಇಟ್ ಈಸ್ ಬೆಟರ್. ಕನ್ನಡ ಗ್ರಾಮರ್ ಮೇಲೆ ಏನಾಗುತ್ತೆ, ಅರೌಂಡ್ ಇಲ್ಲಿ ನೋಡಿ, ಕನ್ನಡದಲ್ಲಿ ಏನಾಗುತ್ತೆ 15 ಕ್ವೆಶನ್ಸು ದೇ ವಿಲ್ ಕಮ್ ಫ್ರಮ್ ದ ಪ್ಯಾರಾಗ್ರಾಫ್ ಓನ್ಲಿ. ಹೌದಾ? ಆ್ಯಂಡ್ 7 ಕ್ವೆಶನ್ಸ್ ಏನಾಗುತ್ತೆ, ಇಟ್ ಈಸ್ ಫ್ರಮ್ CDP ಪಾರ್ಟ್ ಆಫ್ ಕನ್ನಡ. ಏನು ರಿಮೈನಿಂಗ್ 7 to 8 ಕ್ವೆಶನ್ ಇರುತ್ತಲ್ಲ, ಅದು ಗ್ರಾಮರ್ ಮೇಲೆ ಬರೋದ್ರಿಂದ ಸೊ ಗೋ ಫಾರ್ ದ ಗ್ರಾಮರ್ ಇನ್ ಲಾಸ್ಟ್. ಬಟ್ ಹಂಗಂತ ಇಂಪಾರ್ಟೆನ್ಸ್ ಕೊಡಲೇಬಾರ್ದು ಅಂತ ನಾನು ಹೇಳಲ್ಲ. ಗೋ ಫಾರ್ ಕನ್ನಡ ಗ್ರಾಮರಿನ ಲಾಸ್ಟ್ ವೀಕ್, ದಟ್ ಈಸ್ 23rd June ಏನಿದೆ ಅವತ್ತು ಕನ್ನಡ ಗ್ರಾಮರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ದ ಲಾಸ್ಟ್ ವೀಕ್ ಏನು ಮಾಡಬೇಕು, ಲಾಸ್ಟ್ ವೀಕಲ್ಲಿ ಕನ್ನಡ ಓಲ್ಡ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ ಮಂಡೇ. ಆ್ಯಂಡ್ ಟ್ಯೂಸ್ಡೇ ಏನು ಮಾಡಿ ಇಂಗ್ಲೀಷ್ ಗ್ರಾಮರ್ ಇಟ್ಕೊಳ್ಳಿ. ಐ ಹ್ಯಾವ್ ಗಿವನ್ 3 days ಫಾರ್ ಇಂಗ್ಲೀಷ್ ಗ್ರಾಮರ್. ಓಕೆನಾ? 3 days ಇಂಗ್ಲೀಷ್ ಗ್ರಾಮರ್. ಮತ್ತು ಯಾಕಂದರೆ ಫಾರ್ ಸಮ್ ಸ್ಟೂಡೆಂಟ್ಸ್ ಇಂಗ್ಲೀಷ್ ಏನಾಗುತ್ತೆ, ಗ್ರಾಮರ್ ತುಂಬ ಟಚ್ ಬಿಟ್ಟು ಹೋಗಿರೋದ್ರಿಂದ ದೇ ಫೀಲ್ ಡಿಫಿಕಲ್ಟಿ. ಸಿಂಪಲ್ ಗ್ರಾಮರ್ ಆಗಿದ್ರು ಡಿಫಿಕಲ್ಟ್ ಫೀಲ್ ಆಗುತ್ತೆ. ಅಥವಾ ನೀವು ಬೇರೆ ಲ್ಯಾಂಗ್ವೇಜ್ ತೊಗೊಂಡಿದ್ದೀನಿ, ಲ್ಯಾಂಗ್ವೇಜ್ ಒಂದು ಉರ್ದುನೋ ಹಿಂದಿನೋ ತೊಗೊಂಡಿದ್ದೀನಿ ಅಂದರೆ ಅದರದ್ದು ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ನಾ ಇಂಗ್ಲೀಷ್ ಗ್ರಾಮರ್ ಜೊತೆಗೆ ಪ್ಲೀಸ್ ಇಲ್ಲಿ ಈ ಪಾರ್ಟಲ್ಲಿ 1 hour ಎಕ್ಸ್ಟ್ರಾ ಏನಿರುತ್ತಲ್ಲ, ಇಲ್ಲಿ ನೀವು ರಿವೈಸ್ ಮಾಡ್ಕೊಳ್ಳಿ ಅದರ್ ಸಬ್ಜೆಕ್ಟ್ಸ್ನ, ಲೈಕ್ CDP ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ರಿವೈಸ್ ಮಾಡ್ಕೊಳ್ಳಿ. ಅಥವಾ ಚಾಪ್ಟರ್ಸ್ ಬಿಟ್ಟೋಗಿದೆ ಅದನ್ನು ಕವರ್ ಮಾಡ್ಕೋಬೇಕಂದ್ರೆ ಕವರ್ ಮಾಡ್ಕೊಳ್ಳಿ. ಓಕೆ, ಡೋಂಟ್ ವೇಸ್ಟ್ ದ ಟೈಮ್. ಆ್ಯಂಡ್ 28th June ಏನು ಮಾಡಬೇಕು ಅಂದರೆ ನೋಡಿ, ಡೋಂಟ್ ಈ 2 days ಏನಿದೆಲ್ಲ ತುಂಬ ಹೊಸ ಟಾಪಿಕ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಮೈಂಡನ್ನು ಸ್ವಲ್ಪ ಫ್ರೀ ಬಿಟ್ಬಿಟ್ಟು ಜಸ್ಟ್ ಗೋ ಫಾರ್ ದ ರಿವಿಷನ್.
ಇಟ್ ಈಸ್ ಬೆಸ್ಟ್ ಥಿಂಗ್ ಈಸ್ ರಿವಿಷನ್ ಮಾಡ್ಕೊಳ್ಳೋದು. ಹೊಸ ಟಾಪಿಕ್ ನಾನು ಇವಾಗ ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ಸ್ ಚಾಪ್ಟರ್ ಬಿಟ್ಬಿಟ್ಟಿದ್ದೀನಿ, 2 days ಇದೆ, ನಾನು ಕವರ್ ಮಾಡ್ಕೋತೀನಿ ಅಂತ ಹೋದರೆ ಯು ಮೇ ಗೆಟ್ ಕನ್ಫ್ಯೂಷನ್ ಆಗ್ಬೋದು ಅಥವಾ ಡಿಫಿಕಲ್ಟಿ ಫೀಲ್ ಆಗ್ಬೋದು. ಸೊ ಅದ್ರ ಬದಲಾಗಿ ಯಾವ ಒಂದು ನಾನು ಚಾಪ್ಟರ್ಸ್ನ ಕವರ್ ಮಾಡಿದ್ದೀನೋ ಅದನ್ನು ನಾನು ಇನ್ನೊಂದು ಸ್ವಲ್ಪ ಪಕ್ಕ ಮಾಡ್ಕೊಳ್ಳೋಣ, ಸೊ ದಟ್ ಐ ವಾಂಟ್ ಲೂಸ್ ದ ಮಾರ್ಕ್ಸ್ ಇನ್ ದೋಸ್ ಪಾರ್ಟ್ಸ್. ಓಕೆನಾ? ಸೊ ರಿವಿಷನ್ ಮಾಡ್ಕೊಳ್ಳಿ, ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ, ಆದಷ್ಟು ಮೈಂಡನ್ನ ಫ್ರೀ ಬಿಡಿ. ಓಕೆ? ಆ್ಯಂಡ್ ಎಕ್ಸಾಮ್ ಡೇ ವಿ ಹ್ಯಾವ್ ಪೇಪರ್, 2 ಪೇಪರ್ ಇರುತ್ತೆ. ಸಮ್ ಆಫ್ ಯು ಮೇ ಟೇಕನ್ ಓನ್ಲಿ 1 ಪೇಪರ್. ಸೊ ಗೋ ಫಾರ್ ದ ಎಕ್ಸಾಮ್, ಡೂ ಇಟ್ ಪ್ರಾಪರ್ಲಿ. ಆಲ್ ದ ಬೆಸ್ಟ್ ಟು ಯು ಆಲ್. ವಿ ಹ್ಯಾವ್ ಅ 40 days. ಇವತ್ತಿಂದ 40 days ಇದೆ ಅಂತಲೇ ಇಟ್ಕೊಳ್ಳಿ, 42 ಇದೆ ಅಂತ ನಿಮ್ಗೆ ಅನಿಸ್ಬೋದು. ವಿ ವಿಲ್ ಲೂಸ್ ಆ ಒಂದು 2 daysನ ಬೇರೆ ಬೇರೆ, ಲೈಕ್ ಐ ಹ್ಯಾವ್ ನಾಟ್ ಟೇಕನ್ 29th June ಬಿಕಾಸ್ ಎಕ್ಸಾಮ್ ಹಿಂದಿನ ದಿನ ನಮಗೆ ಏನೂ ಅಷ್ಟು ಓದುತ್ತೀನಿ ಅಂದರೆ ಅದು ಇಟ್ ಈಸ್ ಲಿಟಲ್ ಡಿಫಿಕಲ್ಟಿ ಫೀಲ್ ಆಗುತ್ತೆ. ಸೊ ರಿವಿಷನ್ ಅನ್ನೋ ಪಾರ್ಟಿಗೆ ಇಟ್ಕೊಂಡು ಐ ಹ್ಯಾವ್ ಡನ್ 40 days ಏನಿದೆ, ವಿ ಹ್ಯಾವ್ 40 days. ಇವತ್ತಿಂದ ಪ್ಲೀಸ್ ಸ್ಟಾರ್ಟ್ ಫ್ರಮ್ ಟುಡೇ. ಓಕೆ? ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಐ ಹ್ಯಾವ್ ಗಿವನ್ ದ ಕಂಪ್ಲೀಟ್ ಪಿಕ್ಚರ್ ಆಫ್ ದ 40 days. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಐ ಆಮ್ ಶೋರ್ ದಟ್ ಯು ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. 110 ಮೇಲೆ ನಿಮಗೆ ಈಸಿಯಾಗಿ ಈ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆನಾ? ವಿ ಹ್ಯಾವ್ 40 days ಲೆಫ್ಟ್ ಆರ್ 40 days ಟು ಗೋ. ಸೊ ರೀಡ್ today, start from today, so it will be helpful for you only. How much you will spend, that much result you are going to get. So don't worry about the result, give your effort haki. Okay? Effort haki, you are literally going to crack the CAT examination. Okay? So this session is all about timetable. If you have any doubts, ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಮೆಂಟ್ ಡೌನ್. ಐ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದೋಸ್ ಫಾರ್ ಯು. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಟು ಎವ್ರಿವನ್. ಪ್ಲೀಸ್ subscribe to my channel for further information. Thank you.